ಎಲ್ಲರಿಗೂ ನಮಸ್ಕಾರ. ಸುಮಾರು ಜನ ನಮ್ಮನ್ನು ಕೇಳ್ತಾ ಇದ್ದಾರೆ, ಈ ಥರ ಈ ಟೈಮ್ ಮಳೆಗಾಲ ಸಮಯದಲ್ಲಿ ಯಾವ ರೀತಿಯ ಕೆಮಿಕಲ್ ಫರ್ಟಿಲೈಸರ್ ಅಥವಾ ಸರ್ಕಾರಿ ಗೊಬ್ಬರನ ನಾವು ಬಳಸಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸೊ ನೋಡಿ, ಈಗ ಒಂದು ಗಿಡ ಫಸಲು ಬರ್ತಾ ಇದೆ ಅಂದರೆ ಅದಕ್ಕೆ ಪೊಟ್ಯಾಷಿಯಂ ಅಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು NPK 3 ಇರುವಂತಹ ಗೊಬ್ಬರಗಳನ್ನ ಬಳಸಬೇಕಾಗತ್ತೆ. ಉದಾಹರಣೆಗೆ 10-26-26 ಅಥವಾ 14-21 ಅಥವಾ 20-20-0-13 ಪ್ಲಸ್ ಪೊಟ್ಯಾಶು ಅಥವಾ ಸುಪಲ್ಲ 90 ಈ ಥರ ಯಾವುದಾದ್ರೂ ನೀವು ಕೆಮಿಕಲ್ ಫರ್ಟಿಲೈಸರ್ನ ಬಳಸ್ಬೋದು. ಆದರೆ ಈ ಥರ ಸಣ್ಣ ಸಸಿಗಳು ಇದ್ದರೆ ನೋಡಿ, ಈ ಥರ ಒಂದು 2 ವರ್ಷದ ಗಿಡಗಳ ಸಸಿಗಳಿದ್ದರೆ ನೀವು ಇಂಥ ಸಸಿಗಳಿಗೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಇರೋಂಥ ಮೆಟೀರಿಯಲ್ನ ಕೊಡಿ. ಉದಾಹರಣೆಗೆ DAP ಆ ಥರ ಮೆಟೀರಿಯಲ್ನ ಕೊಡೋದ್ರಿಂದ ಇದ್ರ ಡೆವಲಪ್ಮೆಂಟ್ ಕೂಡ ಚೆನ್ನಾಗತ್ತೆ. NPK 3 ಇರೋಂತಹ ಕಾಂಬಿನೇಷನ್ನ ಈ ಥರ ಮರಗಳು ಕೊಡೋದ್ರಿಂದ ನಿಮಗೆ ಫಸಲು ಚೆನ್ನಾಗಿ ಕಚ್ಚುತ್ತೆ, ಒಳ್ಳೆ ಇಳುವರಿ ಕೂಡ ಬರುತ್ತೆ. ಜೊತೆಗೆ ನೀವು ಸ್ವಲ್ಪ ಮೈಕ್ರೋ ನ್ಯೂಟ್ರೆಂಟ್ ಕೂಡ ಬಳಸಬಹುದು. ಆಮೇಲೆ ಸ್ವಲ್ಪ ಸುಣ್ಣದ ಅಂಶ ಕೂಡ ಕೊಟ್ಟರೆ ಒಳ್ಳೆಯದು ಈ ಟೈಮಲ್ಲಿ ಮಳೆಗಾಲದಲ್ಲಿ. ಒಟ್ಟು ಹೇಳೋದೇನೆಂದರೆ, ನಿಮ್ಮ ಭೂಮಿಗೆ ತಕ್ಕಂತೆ ನೀವು ನಿಮ್ಮ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಪ್ರಮಾಣದಲ್ಲಿ ಬೇಕು, ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋದು ನಿಮ್ಮ ಮಣ್ಣು ಪರೀಕ್ಷೆಯಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಒಟ್ಟಾರೆ ಹಾಕಬೇಕಾದ್ರೆ NPK ಅಂಶ ಇರೋಂಥದ್ದನ್ನು ದೊಡ್ಡ ಮರಗಳಿಗೆ ಬಳಸಿ, ಮತ್ತು N ಮತ್ತು P ಇರೋ ಅಂಶಗಳನ್ನ ನೀವು ಸಣ್ಣ ಸಸಿಗೆ ಬಳಸಿದ್ರೆ ನಿಮಗೆ ಉತ್ತಮವಾದ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು.